ಯಾರು ನೋಡಕ್ಕೆ? ನಾನು ಅಪ್ಪನ. ಇವಾಗ ಅತ್ತಮ್ಮ ಅತ್ತಮ್ಮ ತಗೊಳ್ತಾ? ಅತ್ತಮ್ಮ ಅಲ್ಲಮ್ಮ, ನಾನ್ ತಗೊಂಡಿದ್ದು. ಚೆನ್ನಾಗೈತಾ? ಕೆನ್ನಿಗೆಲ್ಲ ಆಗ್ಬಿಡ್ತು. ಗೊತ್ತಿತ್ತ ನಿಂಗಿಂತ ವೈಟ್ ಇದ್ದೀನಿ ನನಗೆ ಗೊತ್ತಾ? ಹೌದು. ಅವಾಗ ಇವಾಗ ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಅಮ್ಮ ಮನೆಗೆ ಬಂದು 1 ವೀಕ್ ಆಗಿತ್ತು. ಹೋದ ಸಂಡೇ ಬಂದಿದ್ದು, ಈ ಸಂಡೇಗೆ 1 ವೀಕ್ ಆಗಿದೆ. ನಾಗೋರು ನಿನ್ನ ನೋಡಬೇಕು ಅಂತ ಅನಿಸ್ತಿದೆ, ಬರ್ತೀಯ ಅಂತ ಕೇಳಿದ್ರು ನೆನ್ನೆ. ಇಲ್ಲ ಬರೋಕ್ಕಾಗಲ್ಲ ಹಂಗೆಲ್ಲ ಅಂತ ಅಂದೆ. ಸೊ ನೀನು ಸರಿ ನೀವೇ ಬನ್ನಿ, ಹೇಗಿದ್ರು ಊರಿಗೆ ಬಂದು ಹೋಗ್ಬೋದಿತ್ತು ಅಂತ ಅಂದೆ. ಇಲ್ಲ ಕೆಲಸ ಐತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಹೆಂಗಿದ್ರು ಹಬ್ಬ ಅಲ್ವಾ, ಏಕಾದಶಿ ಹಬ್ಬ. ಸೊ ಏಕಾದಶಿಗೆ ಬರ್ತಿರಲ್ಲ ಬಿಡಿ ಅಂತ ಹೇಳಿದೆ. ಬಟ್ ಅವ್ರು ಫುಲ್ ಬೇಜಾರಾಗಿದ್ದು. ಸೊ ಅದರಿಂದ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಅವ್ರಿಗೆ ಸ್ವಲ್ಪನೂ ಕ್ಲೂ ಕೂಡ ಗೊತ್ತಿಲ್ಲ ನಾನು ಬರ್ತಾ ಇರೋದು. ಬಟ್ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ಅವರಿಗೆ. ಸೊ ಅವರಿಗೆ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತಲೂ ನನಗಂತೂ ಗೊತ್ತಿಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವರು 2:30ಗೆ ಕೆಲಸ ಬಿಡೋದು, ಡ್ಯೂಟಿಗೆ ಹೋಗಿದ್ದಾರೆ. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಇಲ್ಲ ನಿಮ್ಮ ಅತ್ತೆ ಕೈಲಿ ಏನೋ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದನ್ನ ಇಸ್ಕೊಬೇಕು, ಬೇಗ ಬನ್ನಿ, ಅವ್ರು ಬೇಗ ಹೊರಡ್ತಾರೆ ಊರಿಗೆ ಅಂತ ಹೇಳಿದೆ. ಸೊ ಆಯಿತು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 10:15 ಆಗಿದೆ. ಸರಿ ನೀವು ಹೊರಡೋಣ ಬನ್ನಿ, ಹೊರಟಿದ್ದೀವಿ. ಮಗಳೇ ಎಲ್ಲಿಗೆ ಹೋಗ್ತಿದ್ದೀವಿ? ಪಿ ಯಾರ ಮನೆಗೆ? ಯಾರು ನೋಡಕ್ಕೆ? ನಾನು ಅಪ್ಪನ. ಪೂರ್ವಿತ್ ಅಂತ ಕರ್ಕೋಗಲ್ಲ ನೀನು. ನಾನು ಅಂಕಲ್ ಎಷ್ಟು ಬಾಕ್ಸ್ ಮಾಡಿದ್ದೀರಾ? ಎಲ್ಲಿಗೆ ಹೋಗ್ತಿದೀವಿ ನಾವು? ಪಿ ಯಾರ ಮನೆಗೆ? ನೈಟ್ ಹೊಡೆದ್ಲು ಬೇಡ ಹೋಗಿ, ನೀನು ಬೇಡ ಹೋಗಿ. ಅಪ್ಪತ್ತು ಮಗಳೇ ಮಾಮಿ ಎಲ್ಲಿಗೆ ಹೋಗ್ತಿದೀವಿ ಅದಕ್ಕೆ ಹೇಳು. ಬಾ ಪಿ ಯಾರ ಮನೆಗೆ? ಪೂರ್ವಿತಾ? ಪೂರ್ವಿತಾ ಮನೆಗಲ್ಲ. ಯಾರನ್ನ ನೋಡಕ್ ಹೋಗ್ತಾರದು? ಪೂರ್ವಿ. ಏನ್ ಬೇಕು ನಿಂಗೆ? ಪೂರ್ವಿತಾ ಬೇಕಾ? ನಾವು ಬೇಡವಾ? ಹಂಗ ಕಳ್ಸ್ಬಿಡೋಣ ಅಂಕಲ್, ಬೇಡ ಹೇಳು ನಮ್ಗೆ. ಸೊಸೆನಾ ಅಂಕಲ್ ಅಮ್ಮ? ಮಗ್ಲಿ ಯಾಕೆ ನಿದ್ದೆ ಬರ್ತೈತಾ? ಎದ ಮೇಲೆ ಏನೋ 200 ರೂಪಾಯಿ ಸೀರೆ ಕೊಡ್ಸಿ ಅಷ್ಟೇ ಅಕ್ಕ. ಅಲ್ಲೆಲ್ಲಾರು ಆಫರ್ಗೆ ಹಾಕಿರ್ತಾರೆ, ಅಲ್ಲಿಗೆ ಸುಮ್ನೆ ಕೊಟ್ಬಿಡ್ಸಿ ಅಷ್ಟೇ. ಎಷ್ಟು ಒಂದ್ 2 ಬೇಕಾ 3 ಬೇಕಾ ಕೊಟ್ಬಿಡಿ. ಯಾರು ಕೊಡ್ಸಿದ್ ಟಾಪಿ? ಸೊ ಫೈನಲಿ ಇವಾಗ ಟಿಫನ್ ಮಾಡಿ ಅಮ್ಮ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು. ಸೊ ಬಟ್ಟೆ ತಗೊಂಡು ಈಗ ಹೊರಟಿದ್ದೀವಿ. ನಾವಿರೋದು ಮಾಗಿಲಿ. ಚಿನ್ನಮ್ಮ ಟಾಪಿ ಯಾರಮ್ಮ ತಗೊಟ್ಟಿದ್ದು? ಅತ್ತಮ್ಮ. ಅತ್ತಮ್ಮ ತಗೊಡ್ತಾ? ಅತ್ತಮ್ಮ ಅಲ್ಲಮ್ಮ, ನಾನ್ ತಗೊಟ್ಟಿದ್ದು. ಚೆನ್ನಾಗೈತಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಸೊ ಫೈನಲಿ ತಗೊಂಡು ಕಾರ್ ಹತ್ರ ಬಂದು ಹಾಯ್ ಮಗಳೇ, ಹಾಯ್. ಚಿನ್ನಮ್ಮ ಎಲ್ಲಮ್ಮ ಸೂಪರ್. ಇಷ್ಟ ಆಯ್ತಾ ಮಗಳೇ? ಹೋಯ್ ಚಿನ್ನಮ್ಮ ಕಂದ ಇಷ್ಟ ಆಯ್ತಾ? ಏನಮ್ಮ? ಏನ್ ಮಗ
ಕೆನ್ನೆಗೆಲ್ಲ ಆಗ್ಬಿಡ್ತು. ಇವಾಗ ಆಡು ಡ್ಯಾನ್ಸ್ ಹಂಗೆಲ್ಲ ಕ್ಲೀನಾಗಿ ಆಡು ಡ್ಯಾನ್ಸ್ ಅದು. ಯಾರ ಮನೆಗೆ ಹೋಗ್ತೀವ ನೀನು? ಪೂರ್ವಿ ಯಾಕೆ? ಅವರೆಲ್ಲ ತಾತ್ಕಾಲಿಕ ಮೋಹನ್ ಬೇಕು ನಿಂಗೆ. ಎಲ್ಲರಿಂದ ಗೊತ್ತಿಲ್ಲ, ಇವಾಗ ಕಾಲ್ ಮಾಡ್ಬೇಕು. ಎಲ್ಲಿ ಎಷ್ಟೊತ್ತಾಗುತ್ತೆ ಏನಂತ ನೋಡೋಣ. ಬಾ ಹೋಗೋಣ ಅಂತ ಬಂದ್ಬಿಟ್ಟು. ಕಡಿಮೆ ಎಲ್ಲಿದೆ? ಎಲ್ಲಿ? ನಾ ಬೆಂಗಳೂರು ಬಂದೆ. ಲೆಕ್ಕೇರಲ್ಲಿದೆ. ಬುದ್ಧಿಯಾ? ಇಲ್ಲಿ ಯಾರು ನೋಡ್ಬೇಕಾಯ್ತು ಬಂದಿದೆ. ಇಲ್ಲಿಗೆ ಬನ್ನಿ, ನೀ ಏನೋ ಕೊಟ್ಟು ಕಳ್ಸೋಳು ಮೋನಿ ಇಸ್ಕೊಳಕ್ಕೆ. ಇಲ್ಲ, ಇಲ್ಲಿಗೆ ಬನ್ನಿ, ಇನ್ ಲೇಟ್ ಆಯ್ತದೆ ನಮ್ಮ. ಹಲೋ, ಇಲ್ಲಿ ನೆಗೆರೆಗೆ ಬಾ. ಇಲ್ಲ ಬಾ, ಲೇಟ್ ಆಯ್ತದೆ. ಇಲ್ಲಿಗೆ ಬಾ, ಹೋಗಿವಿ. ಬಾ ಬಾ, ಲೊಕೇಶನ್ ಕಳಿಸ್ತೀವಿ. ಬೆಂಗಳೂರು ಬೀಚ್ ಆದ್ವಿ. ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿದ್ದೀನಿ ಅಂತ. ಇವಾಗಲೂ ಕೂಡ ಕಾಲ್ ಮಾಡಿದ್ರು. ನಾನೆಲ್ಲ ಊರಲ್ಲೇ ಇದ್ದೀನಿ, ಪಾಪು ಮಲಗಿಸ್ತಿದ್ದೆ, ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದೆ. ಬಟ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನಂತನೂ ಗೊತ್ತಿಲ್ಲ, ನೋಡೋಣ. ಅವ್ರು ಇನ್ನೂ ಬರೋದು ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಈಗ ನಮ್ಮ ಫ್ರೆಂಡ್ ಮನೆಗೆ ಅಂತ ಬಂದಿದ್ರು, ಅಲ್ಲಿದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಏನಂತ. ಸೊ ಫುಲ್ ಕ್ಯೂರಿಯಾಸಿಟಿ. ಟ್ರೈನಲ್ಲಿ ಬಂದಿದ್ದಾರೆ, ಹುಡುಕ್ತಿದ್ದಾರೆ ಎಲ್ಲವರೇ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ನಾನು ಗೊತ್ತಿನಿಂದ ಗೊತ್ತಿದ್ದ ಪಕ್ಕ ಅನ್ಕೊಂಡೆ ಗೊತ್ತೇ ಅಂತ. ಏನನ್ಸ್ತು ನಿಮ್ಗೆ? ಏನನ್ಸ್ತು? ಏನ್ಸ್ಬೇಕು? ನಾನು ಬಂದಿದ್ದು ಗೊತ್ತಿಲ್ಲ, ನಂಗೆ ಬಂದಲ್ಲ. ಖುಷಿ ಅಷ್ಟೇನಾ? ಇಟ್ಕೊಂಡ್ ಮುತ್ಕೋಬೇಕಪ್ಪ ಅಷ್ಟೇ. ಗೊತ್ತಿತ್ತು ನಾನು ಬರ್ತೀನಿ ಅಂತ. ಗೆಸ್ ಮಾಡಿದ್ದೆ ಬತ್ತಿ ಅಂತ. ಹೆಂಗೆ? ಅದ ಹಂಗೆ ಸರ್ಪ್ರೈಸ್ ಅಂತ ಗೊತ್ತಾಯ್ತು. ಪಕ್ಕ ಬಂದಿರ್ತಾವೆ, ಡೌ ಮಾಡ್ತಾವೆ ಅಂತ. ಬೈಕಲ್ಲಿ ಕೆಳಗೈತೆ, ಅಷ್ಟೊಂದು ಡೌನಲ್ಲ. ಜಾಗ ಇರ್ಲಿಲ್ಲ ಕಾಲೇಜ್ ಬಂದಾಗ. ಮತ್ತೆ 2:30ಗೆ ಸಿಗ್ತೀನಿ ಅಂದ್ರೆ ಮತ್ತೆ ಲೇಟ್ ಆಗಿ ಯಾಕೆ? ಲೇಟಾ? ಬಟ್ಟೆ ತಗೋತಾ ಇದೆ. ಬಟ್ಟೆ ಯಾರಿಗಪ್ಪ? ನಂಗೆ. ಹೆಂಗೀಗ? ನನ್ನ ತಮ್ಮಂಗೆ. ಸುಮ್ನೆ. ನಿನ್ ತಮ್ಮಗೆ ಯಾಕೆ? ಸುಮ್ನೆ. ಹ್ಯಾಪಿನಾ? ಫುಲ್ಲು. ರಿಯಲಿ? ಓ ಮೈ ಗಾಡ್. ನೀವು ನನಗೆ ಮೊದಲು ಕಾಲ್ ಮಾಡಿದಾಗ ನಾನು ಅಲ್ಲಿಗೆ ಲಗೇಜ್ ಕಳ್ಸ್ಕೊಳ್ಳಿ ಅಂತ ಅಂದೆ. ಸರಿ ಅಂದ್ಬಿಟ್ಟು ನಿಮ್ಮ ಮತ್ತೆ ಅಲ್ಲಿಗೆ ಹೋಯ್ತಲ್ಲ, ಲೇಟ್ ಆಯ್ತದೆ, ಒಂದು 1/2 hour ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಬೇಗ ಮುಗಿತಲ್ಲ ಅಂದ್ಬಿಟ್ಟು ನಿನ್ನ. ಆಮೇಲೆ ಇವರು ಚಿಕ್ಕಿಯವ್ರನ್ನ ತಗೊಂಡು ಬೇಡ ಅಲ್ಲಿಗೆ ಆಮೇಲೆ ಹೋಗೋದಾಯ್ತು ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಡಿಮಾರ್ಟಿಗೆ ಬಂದಿದ್ದು. ನಾನು ಬಂದಿದ್ದರಿಂದ ಗೊತ್ತಿದ್ದನು, ಇವು ಇದ್ದನು, ಅದು ಹೆಂಗೆ ಹುಡುಕ್ತಾರೆ ಹಂಗೆ ನಿಂತಿದೆ. ನಾಗೇಶ್ ಅಂತ ಹೇಳಿದ್ರೆ ಹೌದಾ? ಕೋಟಿ ಯಾ ನಿನ್ಗಿಂತ ವೈಟ್ ಇದ್ದೀನಿ ನಾನು, ಗೊತ್ತಾ? ಹೌದು. ಇವಾಗ ನೀನು ಬ್ಲಾಕ್ ಆಗ್ಬಿಟ್ಟಿದ್ಯಾ? ನಿನ್ನನ್ನು ನಾನು ಹೆಂಗೆ ಬ್ಲಾಕ್ ಮಾಡೋಕ್ಕಾಗುತ್ತೆ ಹೇಳಿ? ಹೆಂಗೆ ತಿನ್ಕೊಂಡು ಪಾರ್ಕಲ್ಲಿ ಸ್ವಲ್ಪ ತಿನ್ಕೊಂಡು ಮಾತಾಡೋಣ ಅಂತ ಬಂದ್ವಿ. ದೆವ್ವ ಇದ್ದಂಗೆ ಹೋಗ್ರೆ. ಬಾಯ್ ಏನು ಬಾಯ್. ಏನದು ನೀನ್ ಮಾಡ್ತಿರೋದು? ಜಂಗ್ಲು ಬರಂಗಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಬಂದೆ ಮಗ? ಕಳ್ಸ್ಬಿಡದ ಇಣ್ಣ ಹೋಯ್ತಿ ಮಗಳೇ? ಯಾಕೆ ಬೇಡ? ಯಾರು ಬೇಕು ನಿನಗೆ? ಹಾ, ಯಾರು ಬೇಕು?
ಅಯ್ಯ ಮೊದ್ಲು ಏನ್ ಹೆಸರು ಹೇಳ್ದೆ ನೀನು? ಹೂವಿತಾ. ಇಲ್ಲಿದ್ದಾಗ ಇವ್ ಬೇಕು ಅನ್ನೋದು, ಅಲ್ಲಿ ಹೋದಾಗ ಅವ್ರು ಬೇಕು ಅನ್ನೋದು. ಹಂಗೆ ಅದು. ಗೊತ್ತೇನಿಲ್ಲ. ಕಿರಣ್ ಬಾಯ್ ಬಾಯ್. ಪಟಾಕಿ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಈಗಾಗಲೇ ಟೈಮು 9:30 ಆಗಿದೆ. ಇಷ್ಟೊತ್ತಾಯಿತು ಬರೋದು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗಿ ಸೊ ನಾನ್ ವೆಜ್ ಮಾಡಿದ್ರು, ಊಟ ಮಾಡಿಕೊಂಡು ಹೊರಟಿಗೆ ಬಂದ್ವಿ. ಸೊ ಆಲ್ ಖುಷಿ ಆಗ್ತಾಯಿದೆ. 1 ವೀಕ್ ನಂತರ ಅವ್ರನ್ನ ನಾನು ನೋಡಿದ್ದು. ಸೊ ಹ್ಯಾಪಿ. ಚಿನ್ನಮ್ಮ ನಾನು ಉಪ್ಪು ನೋಡ್ದಮ್ಮ. ಹಾಂ, ನಾನು ಉಪ್ಪು ನೋಡ್ದಾ? ಏನು ತಗೊಡ್ತೀವಿ ನಾನು ಉಪ್ಪ? ನಿದ್ದೆ ಬರ್ತೈತಮ್ಮ. ಆಯ್ತು. ಸೊ ಪಾಪು ಫುಲ್ ನಿದ್ದೆ ಬಂದ್ಬಿಟ್ಟೈತೆ, ಮಲ್ಕೊಬಿಟ್ಟಿದ್ಲು ಕಾರಲ್ಲಂತೂ. ಸೊ ಅಲ್ಲಿ ಬಿಟ್ಟಿದ್ದಕ್ಕೆ ಇವಾಗ ಎದ್ದಿರೋದವಳು. ಸೊ ಖುಷಿ ಆಗ್ತೈತೆ. ಏನಪ್ಪ ಅಂತ ಅಂದರೆ ಅವರಿಗೆ ನಾನು ಬರ್ತೀನಿ ಅಂತ ಸ್ವಲ್ಪ ಕ್ಲೂ ಇತ್ತಂತೆ. ಬರ್ತಾಳೆ, ಅದೇ ಸರ್ಪ್ರೈಸ್ ಅಂತ ಹೇಳ್ತಾಳೆ ಅಂತ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.